ಮಜ್ಜಿಗೆ ಕುಡಿಯಕ್ಕೆ ಬಂದಿರೋದಿಲ್ಲ. ಬಂಧುಗಳೇ, ದಯಮಾಡಿ ಬಹಳ ಗಂಭೀರವಾದಂತಹ ವಿಚಾರವನ್ನ, ನಮ್ಮ ಮುಂದಿನ ಪೀಳಿಗೆಗಳ ಅಳಿವು ಉಳಿವಿನ ವಿಚಾರವನ್ನ ನಾವು ಮುಂದಿನ ದಿನಗಳಲ್ಲಿ ಈ ನೆಲಮಂಗಲ ತಾಲೂಕಿನಲ್ಲಿ ನೀವೆಲ್ಲ ಬದುಕಬೇಕಾ ಬೇಡವಾ ಅನ್ನುವಂತ ವಿಚಾರದ ಬಗ್ಗೆ ನಾವು ಇವತ್ತು ಇಲ್ಲಿ ಸಮಾವೇಶವನ್ನ ಆಯೋಜನೆ ಮಾಡಿದೀವಿ. ನೋಡಿ, ನಿಮಗೆ ಕೆಲವು ಅಂಕಿಅಂಶಗಳನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕೆಂದ್ರೆ ತಾಯಂದಿರು ಬಹಳಷ್ಟು ಜನ ಇರೋದ್ರಿಂದ. ಇವತ್ತು ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಅಂತರ್ಜಲ 1000 ಅಡಿಗೂ ಮೇಲ್ಪಟ್ಟಿದೆ. ಕೆಲವು ಕಡೆ 1500 ಅಡಿಗೆ ಹೋಗಿದೆ. ಇವತ್ತು ನಾವು ಕುಡಿಯುವಂತ ನೀರು ಪೋರ್ಟಬಲ್ ಅಲ್ಲ, ಅದು ಕುಡಿಯಲಿಕ್ಕೆ ಯೋಗ್ಯವಲ್ಲ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ನಮಗೆ ಒಂದು ಪ್ಯಾರಾಮೀಟರ್ಸ್ ಫಿಕ್ಸ್ ಮಾಡಿಕೊಟ್ಟಿದೆ, ಆ ರೀತಿಯ ನೀರನ್ನ ನಾವು ಇವತ್ತು ಕುಡಿತಾ ಇಲ್ಲ ಅನ್ನುವಂತ ವರದಿಗಳನ್ನ ನಮ್ಮ ಸರ್ಕಾರದ ಅನೇಕ ವೈಜ್ಞಾನಿಕ ಸಂಸ್ಥೆಗಳು ಈಗಾಗಲೇ ತಿಳಿಸಿದವೆ. ಆದರೆ ನಾವು ವಿಧಿಯಿಲ್ಲದೆ ಅನಿವಾರ್ಯವಾಗಿ ಅಂತ ನೀರನ್ನೇ ಹಲವಾರು ವರ್ಷಗಳಿಂದ ಕುಡಿತಾ ಬಂದಿದ್ದೀವಿ. ಆದರೆ ಇತ್ತೀಚೆಗೆ ಒಂದು ವರದಿ ಬಂತು 2022ರಲ್ಲಿ. ದಯವಿಟ್ಟು ಗಮನ ಇಟ್ಟು ಕೇಳಿ. 2022ರಲ್ಲಿ ನಮ್ಮ 3 ಜಿಲ್ಲೆಗಳ ಕುಡಿಯುವ ನೀರಿನ ಕೊಳವೆ ಬಾವಿಗಳನ್ನ ಭಾರತೀಯ ವಿಜ್ಞಾನ ಸಂಸ್ಥೆ IISc ಅವರು ಒಂದು ಸಂಶೋಧನೆ ಮಾಡಿದ್ರು. ಆ ಸಂಶೋಧನೆ ಏನ್ ಹೇಳ್ತಂದ್ರೆ, ನಾವೆಲ್ಲ ಬೆಚ್ಚಿ ಬೀಳುವಂತ ಒಂದು ವಿಷಯವನ್ನ ಹೇಳ್ತು. ನಾವು ಕುಡಿಯುವಂತ ನೀರಿನಲ್ಲಿ ಯುರೇನಿಯಂ ಅನ್ನುವಂತ ಅಪಾಯಕಾರಿ ಧಾತುವಿನ ಪತ್ತೆಯಾಗಿದೆ. ಇದಕ್ಕೇನಾದ್ರೂ ಪರ್ಯಾಯ ಮಾರ್ಗವನ್ನ ಹುಡುಕಿ ಕೊಡ್ಲಿಲ್ಲ ಅಂದ್ರೆ ಖಂಡಿತ ಈ ಮುಂದಿನ ದಿನಗಳಲ್ಲಿ ಈ 3 ಜಿಲ್ಲೆಗಳಲ್ಲಿರ್ತಕ್ಕಂಥ ಜನರಿಗೆ, ಜಾನುವಾರುಗಳಿಗೆ ಬಹು ಅಂಗಾಂಗ ವೈಫಲ್ಯ. ಬಹು ಅಂಗಾಂಗ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಕಿಡ್ನಿ, ಲಿವರು ಮತ್ತು ಹೃದಯ, ಈ ರೀತಿಯಾದಂತ ಅತ್ಯಂತ ಬೆಲೆ ಬಾಳುವಂತ ಅಂಗಾಂಗಗಳು ವಿಫಲ ಆಗ್ತವೆ ಅನ್ನುವಂಥದ್ದನ್ನ ಅವರು ಸಂಶೋಧನೆ ಮೂಲಕ ಹೇಳಿದ್ರು. ಅದರ ಜೊತೆಗೆ ಕ್ಯಾನ್ಸರ್ ಬರ್ತದೆ, ಹೆಣ್ಣು ಮಕ್ಕಳಲ್ಲಿ ಬಂಜೆತನ ಬರ್ತದೆ, ಗಂಡು ಮಕ್ಕಳಲ್ಲೂ ಸಹ ಬಂಜೆತನ ಬರ್ತದೆ ಅನ್ನುವಂತ ಅಪಾಯಕಾರಿ ವರದಿಯನ್ನ ರಿಲೀಸ್ ಮಾಡಿದ್ರು. ಆದ್ರೆ ನಿಮಗೆ ಯಾರಿಗಾದ್ರೂ ಈ ರಾಜ್ಯ ಸರ್ಕಾರದ ಯಾವೊಬ್ಬ ಮಂತ್ರಿ ಆಗಲಿ, ಯಾವೊಬ್ಬ ಶಾಸಕರಾಗಲಿ ಇದರ ಬಗ್ಗೆ ನಿಮಗೆ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡಿದಾರ? ಇಲ್ಲಿವರೆಗೂ ಮಾಡಿದಾರ ಅಂದ್ರೆ ಯಾರಾದ್ರೂ? ಯಾಕೆ ಅಂದ್ರೆ ಆ ನೀರನ್ನ ಕೊಡ್ತೀವಿ ಅನ್ನುವಂತ ಹೆಸರಲ್ಲಿ ಈ 15 ವರ್ಷಗಳಲ್ಲಿ 30,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದೆ ಕರ್ನಾಟಕ ಸರ್ಕಾರ. ಎಷ್ಟು ಖರ್ಚು ಮಾಡಿದೆ? 30,000 ಕೋಟಿ ಅಂದ್ರೆ ಏನು ಸಣ್ಣ ಅಮೌಂಟ್ ಅಲ್ಲ. ಕೆಲವು ರಾಜ್ಯಗಳ ಒಂದು ವರ್ಷದ ಬಜೆಟ್ ಅಷ್ಟು ಹಣವನ್ನ ಖರ್ಚು ಮಾಡಿದ್ರು ನಮಗೆ ಯುರೇನಿಯಂ ಮುಕ್ತವಾದಂತ, ನೈಟ್ರೇಟ್ ಮುಕ್ತವಾದಂತ, ಫ್ಲೋರೈಡ್ ಮುಕ್ತವಾದಂತ ಕುಡಿಯುವ ನೀರನ್ನ ಕೊಡ್ಲಿಕ್ಕೆ ಇಲ್ಲಿವರೆಗೂ ಸಾಧ್ಯ ಆಗಲಿಲ್ಲ. ಆದ್ರೆ ಈಗ ಏನಾಗ್ತಾ ಇದೆ, ಎತ್ತಿನ ಹೊಳೆ ಎಷ್ಟು ವರ್ಷದಿಂದ ಕೇಳ್ತಾ ಇದ್ದೀರಿ? ಎತ್ತಿನ ಹೊಳೆ ಹೆಸರು 2009ರಿಂದ ಕೇಳ್ತಾ ಇದೀವಿ. ಇನ್ನು 2 ವರ್ಷದಲ್ಲಿ ಕುಡಿಯೋ ನೀರು ಅಂತ ಹೇಳ್ತಿದ್ದಾರೆ. ಸಾವಿರಾರು ಕೋಟಿ ಲೆಕ್ಕ ಹೇಳ್ತಾ ಇದ್ದಾರೆ. ಆದ್ರೆ ಎಲ್ಲಿದೆಯೋ ಅಲ್ಲೇ ಇದೆ ಎತ್ತಿನ ಹೊಳೆ ನೀರು. ಎತ್ತಿನ ಹೊಳೆ ಗ್ರಾಮಾಂತರಕ್ಕಾಗ್ಲಿ, ಚಿಕ್ಕಬಳ್ಳಾಪುರಕ್ಕಾಗ್ಲಿ, ಕೋಲಾರಕ್ಕಾಗ್ಲಿ ಬರೋದಿಲ್ಲ ಅಂತೇಳಿ ಭಾರತೀಯ ವಿಜ್ಞಾನ ಸಂಸ್ಥೆ, ಸೆಂಟ್ರಲ್ ವಾಟರ್ ಕಮಿಷನ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೈಡ್ರಾಲಜಿ ಈ ಸರ್ಕಾರವನ್ನ ಯಾವ ವರ್ಷದಲ್ಲಿ ಎಚ್ಚರಿಸಿದ್ವು? 2012-13ರಲ್ಲಿ ಎಚ್ಚರಿಸಿದ್ವು. ಆದ್ರೆ ಅವ್ರ ಮಾತು ಕೇಳಿದ್ರ? ವಿಜ್ಞಾನಿಗಳ ಮಾತು ಕೇಳಲಿಲ್ಲ. ಯಾರ ಮಾತು ಕೇಳಿದ್ರು? ಗುತ್ತಿಗೆದಾರರ ಮಾತು ಕೇಳಿದ್ರು. ಯಾಕೆಂದ್ರೆ ಗುತ್ತಿಗೆದಾರ ಕಮಿಷನ್ ಕೊಡ್ತಾನೆ, ವಿಜ್ಞಾನಿ ಏನಪ್ಪ ಕೊಡ್ತಾನೆ. ಹಾಗಾಗಿ ಎತ್ತಿನ ಹೊಳೆ ಎಲ್ಲಿದೆಯೋ ಅಲ್ಲೇ ಇದೆ. ಆದ್ರೆ ಎತ್ತಿನ ಹೊಳೆ ಹೆಸರಲ್ಲಿ 24,000 ಕೋಟಿಗಳು. ಅದು ಆರಂಭ ಆಗಿದ್ದು ಎಷ್ಟರಿಂದ? 8,000 ಕೋಟಿಯಿಂದ ಆರಂಭ ಆದಂತ ಯೋಜನೆ 13,000 ಕೋಟಿಗೆ ಬಂದು ಈಗ 24,000 ಕೋಟಿಗಳಿಗೆ ತಲುಪಿದೆ. ಮುಂದಿನ ದಿನಗಳಲ್ಲಿ ಇದು 34,000 ಕೋಟಿಗಳಿಗೆ ತಲುಪುವ ಸಾಧ್ಯತೆಯನ್ನು ಸಹ ಈಗಾಗಲೇ ಕಾಣಿಸ್ತಾ ಇದೆ. ಆದ್ರೆ ನೀರು ಬರುತ್ತಾ ಇಲ್ಲಿಗೆ?
ಖಂಡಿತ ಬರೋದಿಲ್ಲ. ಅದ್ರ ಬಗ್ಗೆ ಯಾರು ಆಶಾಭಾವನೆ ಆಸೆ ಇಟ್ಕೋಬೇಡಿ. ಇದ್ರ ಜೊತೆಗೆ ಇನ್ನೇನಪ್ಪ ಈ ಸರ್ಕಾರ ಮಾಡ್ತು ಅಂದ್ರೆ, ಬೆಂಗಳೂರಿನಲ್ಲಿ ಸುಮಾರು 1500 MLD ತ್ಯಾಜ್ಯ ನೀರು ಹರಿತಾ ಇದೆ. ತ್ಯಾಜ್ಯ ನೀರು ಅಂದ್ರೆ ನಿಮ್ ತರ ಕೇವಲ ಮನೆಗಳಿಂದ ಹೊರಬರುವಂತ ನೀರಲ್ಲ. ಬೆಂಗಳೂರಿನಲ್ಲಿ ಏನೇನಿದೆ, ಕೈಗಾರಿಕೆಗಳಿದಾವೆ. ಎಂತೆಂತ ಕೈಗಾರಿಕೆಗಳು, ಬಣ್ಣದ ಪೇಂಟಿಂಗ್ ಇಂಡಸ್ಟ್ರಿ ಇದೆ, ಎಲೆಕ್ಟ್ರೋಪ್ಲೇಟಿಂಗ್ ಇಂಡಸ್ಟ್ರಿ ಇದೆ, ಫೈಬರ್ ಇಂಡಸ್ಟ್ರಿ ಇದೆ, ಫ್ಯಾಬ್ರಿಕ್ ಇಂಡಸ್ಟ್ರಿ ಇದೆ, ಡೈಯಿಂಗ್ ಇಂಡಸ್ಟ್ರಿ ಇದೆ, ಅನೇಕ ಹಾಸ್ಪಿಟಲ್ಗಳಿದಾವೆ. ಇಷ್ಟೆಲ್ಲ ಇರುವಂತ ತ್ಯಾಜ್ಯ ನೀರನ್ನ ಏನು ಮಾಡೋದು? ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು ದಿನ ನೀರು ಬೇಕು ಅಂತ ಹೋರಾಟ ಮಾಡ್ತಾರೆ. ಇವರಿಗೆ ಕೊಟ್ಬಿಡೋಣ ಅನ್ನುವಂತ ಒಂದು ದುರಾಲೋಚನೆ ಮಾಡ್ತು. ನೋಡಿ, ನಿಮಗೆ ಅದ್ರ ಬಗ್ಗೆ ಒಂದು ವಿಚಾರ ಹೇಳಬೇಕು. ಈ ನೀರೆಲ್ಲ ಮತ್ತೆ ಎಲ್ಲಿಗೆ ಹೋಗ್ತಾ ಇತ್ತಪ್ಪ ಇಷ್ಟು ವರ್ಷ ಅಂದ್ರೆ? ತಮಿಳುನಾಡಿಗೆ ಹೋಗ್ತಾ ಇತ್ತು,